ನನ್ನ ಹೆಸರು ಸಿದ್ದು ಅಂತ ಹೇಳಿ. ಮೂಲತಃ ನಾವು ಮಾವಿನಕೆರೆ ಗ್ರಾಮದವರು. ವಾಸವಾಗಿರ್ತಕ್ಕಂಥ ಈ ಜಾಗ ಏನಿದೆ ತಿಪ್ಟೂರು ತಾಲೂಕು ಎಂ ಎಸ್ ಪಾಳ್ಯ ಅಂತ ಹೇಳಿ. ಸಿದ್ದು ಎಂ ಎಸ್ ಪಾಳ್ಯ ಅಂತಲೇ ಚಿರಪರಿಚಿತವಾಗಿದ್ದೀನಿ. ವಿದ್ಯಾಭ್ಯಾಸ ಮುಗಿಸಿದ ನಂತರ ಬಂದು ನನ್ನ ಬದುಕನ್ನ ಎಲ್ಲಿ ಕಟ್ಕೋಬೇಕಪ್ಪ ಅಂದ್ರೆ ಈ ಹಸುಗಳ ಮಧ್ಯೆ ನಿಂತ್ಕೊಂಡು ನನ್ನ ಬದುಕನ್ನ ಕಟ್ಕೊಂಡಿದ್ದೀನಿ. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಸರ್? BA ಮಾಡ್ಕೊಂಡಿದ್ದೀನಿ. 30-35 ಹಳ್ಳಿ ರೈತರ ಜೊತೆಗೆ ಕೆಲಸ ಮಾಡಿ 6ನೇ ವರ್ಷ ಸಕ್ಸಸ್ಫುಲ್ ಆಗಿ ಕಾಲಿಡ್ತಾ ಇದೀವಿ. ಯಶಸ್ವಿ ಆಗಿದ್ದೀನಿ ಅಂತಾನೆ ನಾನು ಹೇಳಕ್ ಬಯಸ್ತೀನಿ. ಇವತ್ತಿನ ಪೀಳಿಗೆಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಇಲ್ಲಿ ಏನು ಬದುಕೇ ಇಲ್ಲ, ಇಲ್ಲಿ ಏನು ಆದಾಯನೇ ಇಲ್ಲ. ತುಂಬಾ ಜನ ಅನಿವಾರ್ಯವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಕೃಷಿನೂ ಕೂಡ ಒಂದು ಆಯ್ಕೆ. ಈಗ ಹೈನುಗಾರಿಕೆನ ಯಾಕೆ ಆಯ್ಕೆ ಮಾಡ್ಕೋಬೇಕು ರೈತನಾಗಿರೋನು ಅಂತಂದ್ರೆ 36-40 ತಿಂಗಳು ಯಾರು ಕಾಯೋದಕ್ಕೆ ರೆಡಿ ಇರ್ತಾರೋ ನಂತರ ಅದಕ್ಕಿನ್ನ ಒಂದು ವಯಸ್ಕ ಪಡ್ಡೆ ಅಂತ ಕರಿತೀವಿ, ಮಣಕಗಳು ಅಂತ ಕರಿತೀವಿ, ಅದಿರ್ಬೇಕು. ಈ ಪ್ರೆಗ್ನೆನ್ಸಿ ಇರೋವು ಡ್ರೈಗೆ ಹೋಗ್ತವೆ, ಡ್ರೈ ಇರೋವು ನೆಕ್ಸ್ಟ್ ಕಾವಿಂಗ್ ಆಗ್ತವೆ, ಕಾವಿಂಗ್ ಆಗಿರೋ ಇನ್ಸಮಿನೇಷನ್ ಆಗುತ್ತೆ. ಒಂದು ಮನಿ, ಇನ್ನೊಂದು ಮೆನ್ಯೂರ್. ಇವೆರಡು ಇಲ್ದಲೆ ನಾವು ಕೃಷಿನ ಮಾಡಕ್ ಸಾಧ್ಯನೇ ಇಲ್ಲ. ಇನ್ನೇ ಪ್ರಶ್ನೆ ಬಂದು ನೀವು ಯಾವ ಹಸುಗಳನ್ನ ಸಾಕ್ತಾ ಇದೀರಿ ಅಂತ. ನನ್ ಜರ್ನಿ ಒಂಥರ ವಿಶೇಷವಾಗಿ ಶುರು ಮಾಡಿದ್ವಿ ಮೇಡಮ್. 19 ನನ್ನ ಹತ್ರ ಬಂಡವಾಳ ಇರ್ಲಿಲ್ಲ. ಈ 6 ಕರುಗಳಿಂದ ಶುರು ಮಾಡಿದ್ ನಾನು. ಈ ಹಂತಕ್ಕೆ ಬರೋದಕ್ಕೆ 3 ಫೇಸಸ್ ನ ಬಳಸಿದೀವಿ ನಾವು. ಗೋಲ್ಡ್ ಎಲ್ಲ ಪ್ಲೆಡ್ಜ್ ಮಾಡ್ಕೊಂಡು 13 ಹಸುಗಳನ್ನ ಬೇರೆ ರೈತರಿಗೆ ಮಾರಾಟ ಮಾಡಿದೀನಿ. 38ರಿಂದ ಶುರು ಮಾಡಿದ ಜರ್ನಿ 238ವರೆಗೂ ಏನು ನಾನು ಹಾಕಿದೀನೋ. ಸೊ ಮೇನ್ ರೀಸನ್ ಏನಪ್ಪ ಯಾಕಪ್ಪ ಫೈಲ್ ಆಗ್ತಿದ್ದಾನೆ ಅಂತಂದ್ರೆ ಅದೇ ಕಾರಣ. ಇಲ್ಲಿ ಏನ್ ನೋಡ್ತಾ ಇದ್ರ ನೀವು, ಹಸಿ ಮೇವಿದೆ, ಒಣಮೇವಿದೆ, ಸೈಲೇಜ್ ಇದೆ.